ವಿಜಯ್, ವಿಜಯ ಏನ್ ಸಮಾಚಾರ? ಘಾಟಿ ಜಾತ್ರೆಗೆ ಸಿಕ್ಕಿದ್ದೆ ನನಗೆ ಅಲ್ವಾ? ಬುಕ್ತಲ್ಲಿ ಇದ್ರಲ್ಲೂ ಬಂದಿದ್ದೀವಿ. ಬುಕ್ಕಕ್ಕೂ ಬಂದಿದ್ದೆ ನಾನು. ಬಟ್ ಎಲ್ಲ ದಾವಣಿ ಎಲ್ಲ ಓಡಾಡಕ್ಕಾಗ್ಲಿಲ್ಲ, ಯಾಕಂದ್ರೆ ಜಾಸ್ತಿ ದೊಡ್ಡ ಜಾತ್ರೆ. ಏನ್ ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ಏನ್ ಹಿಂಗ್ ಫುಲ್ ರೌಂಡ್ ಆಗಿ ಎತ್ತುಗಳಿತ್ತು. ನನ್ಗೆ ಯಾಕೋ ಸುತ್ತಾಡಕ್ಕಾಗ್ಲಿಲ್ಲ. 11 ಗಂಟೆಗೆ ಬಂದಿದ್ದು ನಾನು. 4 ಗಂಟೆಗೆ ಹೋಗೋ ರಾತ್ರಿ ಮನೆಗೆ ಹೋಗೋದು 12:30 ಆಗಿತ್ತು ನನಗೆ. 11:30 12 ಗಂಟೆ. ಎಷ್ಟು ಜೊತೆ ಕಟ್ಟಿದ್ದಿ ಈ ಜಾತ್ರೆಗ? ಒಂದು 8 ಜೊತೆ ಅವೆ. ಜಡೆ ಮಾಸದಿಂದ ಬಂದಿದೀಯಾ? ಏನು ಎಜುಕೇಶನ್ ಏನು ಅಷ್ಟಕ್ಕೆ ನಿಲ್ಲಿಸ್ದ? ಏನು ಇಲ್ಲ ಮುಂದೆ ಇಲ್ಲ ಓದ್ತಾ ಇಲ್ಲ ಇದೀಯಾ? ಓದ್ತಾ ಇದ್ದೀನಿ. ಓದು ಚೆನ್ನಾಗಿ. ಯಾಕೆ ಅಂತಂದ್ರೆ ಈಗಿನ ಕಾಲದಲ್ಲಿ ವಿದ್ಯೆಗಿರೋ ಬೆಲೆ ಯಾರಿಗೂ ಇಲ್ಲ. ತಾನೆ. ಆಮೇಲೆ ಇನ್ನೊಂದೇನಂದ್ರೆ ಇದು ಓನ್ ಬಿಸ್ನೆಸ್. ಅಂದ್ರೆ ಬಿಸ್ನೆಸ್ ಅಂತಲ್ಲ, ಹಳ್ಳಿಕಾರ್ ಓರಿ ಸಾಕೋದು ಒಳ್ಳೆ ವೃತ್ತಿನೇ ಆಯ್ತಾ. ಮುಂದಿನ ದಿನಗಳಲ್ಲಿ ಈ ಬಸಪ್ಪನ ಸಾಕ್ದವನು ಸಾಹುಕಾರನಿಂದ ಸಾಹುಕಾರ ಆಗ್ತಾನೆ ಅಲ್ವಾ? ಒಳ್ಳೇದಾಗ್ಲಿ. ಎಷ್ಟು ಜೊತೆ ಕಟ್ಟಿದೀವಿ? 8 ಜೊತೆ ಕೊಟ್ಟಿದ್ದೀವಿ. ಎಷ್ಟು ಜೊತೆ ಕೊಟ್ಟಿದೀಯಾ? ಅಲ್ಲೇ ಒಂದು 5-6 ಜೊತೆ ಕೊಟ್ಟಿದ್ದೀವಿ. 6 ಜೊತೆ. ಏನು ಎಲ್ಲ ಎಷ್ಟೆಷ್ಟಕ್ಕೆ ಮಾಡಿದೆ? ಒಂದು 20, ಒಂದು 30, 80, 90 ಹಿಂಗೆಲ್ಲ ಇದು ಮಾಲಿದ್ದಂಗೆ. ಮಾಲಿದ್ದಂಗೆ. ಏನು ಎಲ್ಲ ಯಾವ ಊರವ್ರು ಕೊಟ್ಟೆ? ಎಲ್ಲ ಬಳ್ಳಾರಿ, ಹಾವೇರಿ. ಬಳ್ಳಾರಿ ಹಾವೇರಿ ಅವ್ರೆ. ಯಾವ ಜಾತ್ರೆ ನೋಡಿದ್ರು ಅವರೇ ಜಾಸ್ತಿ ಅಲ್ವಾ? ನಾವೆಲ್ಲ ಹುಡ್ಕೊಂಬಂದು ಕಟ್ಕೊಂಬಂದು ಸಾಕೊಂಬಂದು ಎಲ್ಲ ರೆಡಿ ಮಾಡಿರ್ತೀವಿ. ಲಾಸ್ಟ್ ಕೊನೆ ಕಟ್ ಕಳ್ಸೋದು ಅವ್ರಿಗೆ. ಅವ್ರಿಗೆ ಅವರೇ ಉಳೋದಲ್ಲ, ಅವರಿಗೆ ಉಳೋದೆಲ್ಲ ಅವ್ರೆ. ಆದ್ರೆ ಲಾಸ್ಟ್ ಅಲ್ಲಿಗೆ ಲಾಸ್ಟ್ ಅಂತ ಅವು ಅಲ್ವಾ? ಮತ್ತೆ ಬರೋದಿಲ್ಲ ಅವು. ಯಾವ್ದಾದ್ರು ಜಾತ್ರೆ ಕಟ್ಟಿರೋದು ನೋಡಿದೀರಾ? ಅವರೆಲ್ಲ ಹೊಡೆದು ಉಳುಮೆ ಮಾಡ್ಕೊಂಡು ಎತ್ತೆಲ್ಲ ಕೊನೆ ಆಗ್ತಾವ, ಅಲ್ಲಿ ಕೊನೆಗೆ ಹೊಳ್ತವೆ. ಅದ್ರ ಚಾಪ್ಟರ್ ಕ್ಲೋಸ್ ಅಂತ ಲೆಕ್ಕ ಅಲ್ಲಿಗೆ ಅಲ್ವಾ? ಹಾಗೆ ಬಾ ತೋರಿಸ್ಬಾ ಒಂದೊಂದೊಂದೇ. ಎಲ್ಲಿಂದ ಎಲ್ಲರಿಗೂ? ಅವು ನಿಮ್ಮವೇನಾ? ಇವೆಲ್ಲ ನಮ್ಮವೇ, ಅವು ನಮ್ಮವೇ. ಇವು ಅವು ಬೇರೆ ಅವ್ರವಾ? ಅವ್ರು ತಾಂಡ್ ಕಡಾಕರ. ಏನ್ ಹೇಳ್ತೀವಿ ರೇಟು? ಇವು ರೇಟು 1.35 ಹೇಳ್ತೀವಿ. 1.35. ಏನು ಎಷ್ಟೆಲ್ಲ ಆಗವೆ? ಎರಡೆರಡಲ್ಲ ಇನ್ನು ಕರ. ಇನ್ನು ಎರಡೆರಡಲ್ಲ. ಗಿಡ್ಡ ಗಿಡ್ಡ ಒಂದ್ ಸ್ವಲ್ಪ ಗಿಡ್ಡ ಇದಾವಲ್ಲ. ಏನು ಇವು ಗಿಡ್ಡ ಇದಾವ ಒಂದ್ ಸ್ವಲ್ಪ. ಇವು ಅರಲ್ಲವೇ. ಇವು ಆರಲ್ಲ. ಏನ್ ಹೇಳ್ತೀವಿ ರೇಟು? 1.40. 1.40. ಪರವಾಗಿಲ್ಲಪ್ಪ, ಒಳ್ಳೆ ಪರವಾಗಿಲ್ಲ. ಇವು ಒಂದ್ ಸ್ವಲ್ಪ ಚೆನ್ನಾಗಿದಾವೆ. ಒಂದ್ ಸ್ವಲ್ಪ ಗಿಡ್ಡ ಇದಾವ ಅಷ್ಟೇ, ಇನ್ನೇನಿಲ್ಲ. ಉಳ್ಮೆಗೆ ಇವೇ ಚಂದ ಕಾಣ. ಉಳ್ಮೆಗೆ ಇವೇ ಚೆನ್ನಾಗಿರ್ತವೆ. ಇವೇನು ಹಾಲ್ ಕರುನಾ? ಕರುಗಳು. ಹಾಲಲ್ಲಿ ಕರುಗಳು. ಇವೇನ್ ಹೇಳ್ತೀವಿ ರೇಟು? ಇವು 1.5 ಹೇಳ್ತೀವಿ. 1.5. ಅವು ಎಷ್ಟು ಹೇಳ್ದೆ ರೇಟು ನನಗೆ? 1.35. 1.35. ಇವು ಎರಡನೇವು? ಇವು 1.40. 1.40. 1.5. 1.5. ಇದೇನು ಒಂಟಿನಾ? ಒಂಟಿ. 4 ಕರ. ಒಂಟಿ ಐತಿ. 4 ಕಲ್ಲ ಆಗಿದ? 4 ಏನ್ ಘಾಟಿ ಜಾತ್ರೆಗೆ ಒಳ್ಳೊಳ್ಳೆ ಕರುಗಳು ಹಾಕಿದ್ದೆ ಈ ಸರಿ? ಹಾಕಿದ್ದು ಕೊಟ್ಬಿಟ್ಟು ಎಲ್ಲ ಇಟ್ಕೊಂಡು ಹೋಗ್ಬಿಟ್ರು. ಎಲ್ಲ ಕೊಟ್ಟಿದೀವಿ ಕರುಗಳು. ಎಲ್ಲ ಕೊಟ್ಬಿಟ್ಟ? ಮತ್ತೆ ಇದೇ ತರನೇ ಇದೇ ತರ ಈ ಜಾತ್ರೆಗಳೆಲ್ಲ ಓಡಾಡ್ತಾ ಇರ್ತೀಯ. ನೀನ್ ಕಾಲೇಜ್ಗೆ ಯಾವಾಗ ಹೋಗ್ತೀಯ ನಂಗೆ ಗೊತ್ತಾಗ್ತಾ ಇಲ್ಲ. ಹೋಯ್ತೀನಿ ಅಂದ್ರೆ ಎಕ್ಸಾಮ್ ಮುಗಿತೈತಿ. ಇವಾಗ ಎಕ್ಸಾಮ್ ಮುಗಿತೀವಿ. ಎಕ್ಸಾಮ್ ಮುಗೀತಾ? ಹೋಗ್ಲಿ ಬಿಡು. ಹೆಂಗ ನಿನ್ನ ಜೀವನಕ್ಕೆ ನೀನ್ ಆದಾಯದ ನೀನು ಒಬ್ನೇ ಕಷ್ಟಪಟ್ಟು ಓದ್ತಾ ಇದೀಯ. ಏನೋ ಎಲ್ರಿಗೂ ಒಳ್ಳೇದಾಗ್ಲಿ, ನಿನಗೂ ಒಳ್ಳೇದಾಗ್ಲಿ. ಯಾಕಂದ್ರೆ ನಿನ್ ಕಷ್ಟ ಏನಾಯ್ತೋ ನನ್ಗೆ ಗೊತ್ತಿಲ್ಲ ಆಯ್ತಾ. ತಂದೆ ತಾಯಿಗೂ ಚೆನ್ನಾಗಿ ನೋಡ್ಕೊ, ಚೆನ್ನಾಗಿ ಸಾಕೋ ಆಯ್ತಾ. ಬಾ. ಇದೇನ್ ಹೇಳ್ತೀಯ ಒಂಟಿ ವರಿ? ಇದು 55 ಹೇಳ್ತೀವಿ. ಏನ್ ಮೂಗಲೆಲ್ಲ ರಕ್ತ ಬರ್ಸ್ಬಿಟ್ಟಿದೀಯ? ಏನ್ ಸಮಾಚಾರ? ಈಗ ನೋವಿಗೆ ರಕ್ತ ಬರುತ್ತೆ. ಏನಾದ್ರು ಗುಂಬ ಆಯೋದಿಲ್ಲ ತಾನೆ? ಇಲ್ಲ, ಏನು ಮಾಡಲ್ಲ. ಇವಾಗ ಕೊಮ್ಮೆ ಮಾಡ್ಸಾ? ಈಗ ಕೊಮ್ಮೆ ಮಾಡಿದ್ವಿ. ಏನು ಇದಕ್ಕೆಲ್ಲ ಫೆವಿಕ್ವಿಕ್ ಎಲ್ಲ ಹಾಕ್ತಾರೆ ಏನಕ್ಕೆ? ಅದು ಬಿಲ್ಟೆ ಕೂತ್ಕೊಳ್ಳಿ ಅಂತ ಅಷ್ಟೇ. ಭದ್ರ ಕುಂತ್ಕೊಂಡ್ರೆ ಅಂದ್ರೆ ಕುತ್ಕೊಳ್ಬೇಕು ಅಂತಾರೆ. ನಾನು ಮೊನ್ನೆ ಯಾರೋ ಒಬ್ರು ಮಾಡ್ತಾ ಇದ್ರು ಕೊಂಬು ಮಾಡ್ತಾ ಇದ್ರೆ ನನಗೆ ಹೊಟ್ಟೆ ಉರಿತು. ಯಾಕಂತ ಇನ್ನು ಎಳೆ ಕೊಂಬು ಇಷ್ಟೇ ಇರೋದು, ಹಾಕಿ ಹಿಂಗ್ ತಳ್ಬಿಟ್ರು. ಕೆಳಗಡೆ ಎಲ್ಲ ರಕ್ತ ಕಿತ್ಕೊಂತು. ಅದು ಏನು ಅಲ್ಲಿ ರಕ್ತ ಬರೋದು ಒಳ್ಳೇದು. ರಕ್ತ ಬಂದ್ರೆ ಅಲ್ಲಿ ಲಾಕ್ ಆಗಿರುತ್ತೆ. ಅದ್ ಎತ್ತಾಗ ಅಲ್ಲಿ ಒಂಚೂರು ಉದುರುತ್ತೆ. ಅದ್ ಬಿದ್ರೆ ಒಳ್ಳೇದು. ಹಂಗೆ. ಅದರಿಂದ ಕೊಂಬು ಚೆನ್ನಾಗಿ ಬೆಳೀತದೆ ಅಂತ ಲೆಕ್ಕ. ಈಗ ಸಣ್ಣದ್ರಲ್ಲಿ ನಿಗಾ ಮಾಡಿದ್ರೆ ಮುಂದೆ ಒಳ್ಳೆ ದೊಡ್ಡ ಎತ್ತಾದಾಗ ಚೆನ್ನಾಗಿ ಬೆಳೀತಾ ಹೋಗ್ತದೆ. ಈಗ ಹೆಂಗ್ ಬೇಕಂಗ್ ಕೊಂಬ್ ಬೆಳ್ದಿರ್ತವೆ. ಕುಯ್ಯರಿ ಕೊಡ್ತಾರೆ ಸಣ್ಣ ವಯಸ್ಸಿಗೆ ಅದಕ್ಕೆ. ಓಹೋ. ಇವು ನಿಮ್ಮವೇ? ಏನ್ ಹೇಳ್ತೀಯ ರೇಟು ಇವು? 1.30. 1.30. ಇನ್ನು ಹಾಲಲ್ಲಿ ಕರುಗಳು? ಕರುಗಳು. ಅಲ್ಲ ಇಲ್ಲ. ಇವು ಚೆನ್ನಾಗಿದಾವೆ, ಒಳ್ಳೆ ಉದ್ದಪ್ಪನ್ನ ಎಲ್ಲ ಚೆನ್ನಾಗಿದಾವೆ. ಏನ್ ಸಗದಾಗಿದಾವಪ್ಪ ಓರಿಗಳು ಮಾತ್ರ. ತುಂಬಾ ಚೆನ್ನಾಗಿ ಸಾಕಿದ್ಯಾ? ಏನ್ ಎಷ್ಟ್ ಜೊತೆ ಇಟ್ಕೊಂಬಂದೆ? ಎಷ್ಟ್ ಜೊತೆ ಮಾರಾಕ್ದೆ? ಈಗ ಒಂದು 10 ಜೊತೆ ಇಟ್ಕೊಂಬಂದು ಅವೆಲ್ಲ ಕೊಟ್ಟೈತಿ. ಒಂದ್ 2 ಜೊತೆ. ಯಾವ ಹಿಂದ್ಗಡೆ ಕೊಟ್ಬಿಟ್ಟಿದ್ಯಾ? ಹಾಗೆ ಅವನು ತೋರಿಸ್ತೀನಿ ನೋಡೋಣ. ಅವೇ ತೋರಿಸಿದ್ರು ಕೊಟ್ಬಿಟ್ಟಿದ್ರು ಪರವಾಗಿಲ್ಲ. ಸರಿ ಅವೇ ಕಾರಣ ಕೊಟ್ರು. ಅವೇನಾ? ಕೊಟ್ರು. ಇವಾಗ ಎಷ್ಟು ಮುಖ್ಯವೇ? ಇವಿಷ್ಟೇನಾ?
ಇಷ್ಟೇ ಈಗಿರ. ಹಾ 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 160 ಹೇಳ್ತೀವಿ. 160 ಹೇಳ್ತಾ ಇದ್ದೀರಾ. ಕರಿನೂ ಅಲ್ಲ ಈಗ. ಇನ್ನು ಹಾಲು ಕರುಗಳು ಇವು ಚೆನ್ನಾಗಿದಾವೆ, ಯಾರಾದ್ರು ಬಂದ್ರೆ ಕೊಟ್ಬಿಡು. ಕೊಡು. ಹಾ ಅಲ್ವಾ? ಕೇಳ್ತವ್ರೆ. ನಿನ್ ವ್ಯಾಪಾರ ಗಿಟ್ಟಿದ್ರೆ ನೀನ್ ಕೊಡಪ್ಪ. ಯಾಕಂದ್ರೆ ನೀನು ಕಷ್ಟ ಬಿದ್ದಿರ್ತೀಯ, ಏನೋ ಅಲ್ಲಿಂದ ಇಲ್ಲಿ ಏನಿಲ್ಲ 500,000 ಕೊಟ್ಬಿಟ್ರೆ ಸಾಕು. ನಮ್ ಖರ್ಚು ಕಳ್ದ್ಬಿಟ್ಟು 500,000 ಸಿಕ್ಕಿರ 5 ಜೊತೆಗೆ ಅಲ್ಲಿಗೆ 2,500 5,000 ಆಯ್ತು. ಹಂಗೆ ನೋಡಿ ಸ್ನೇಹಿತರೆ, ಈಗಿರುತ್ತೆ ಪಾಪ. ರೈತರ ಮಕ್ಕಳು ಬೆಳಿಬೇಕು, ರೈತರ ಮಕ್ಕಳು ಚೆನ್ನಾಗಿ ಓದಬೇಕು, ನಮ್ಗೆ ಅದೇ ಖುಷಿ. ಯಾಕಂದರೆ ನಮ್ಮ ಭಾಗದವ್ರೇ ಆಗಲಿ, ಯಾವ ಭಾಗದವ್ರು ಆದ್ರಾಗಲಿ, ಎಲ್ಲರ ಮಕ್ಕಳು ಒಂದೇ ಅಲ್ವಾ? ಬಸವಣ್ಣನ ಸಾಗದವನು ಯಾವತ್ತು ಉದ್ಧಾರ ಆಗದಿರೋ ಇಷ್ಟು ಅಂತೂ ಇಲ್ಲ, ಉದ್ಧಾರ ಆಗೇ ಆಗ್ತಾನೆ. ಬಾ ಹಾಗೆ. ಆಯ್ತಾ? ಸರಿ. ಏನೋ ಯಜಮಾನ್ರು ಏನೋ ನೋಡ್ತಾರೆ, ಓರಿಗಳು ಏನೋ ತಗೊಂತಾರೆ, ಕೇಳ್ರಿ. ಯಾವ ಯಜಮಾನ್ರದ್ದು ನಿಮ್ದು? ಬಳ್ಳಾರಿ ಸೈಡ್ ಕೂಡ್ಲಿಗಿ ಹತ್ರನಾ? ಏನು ಹೇಳ್ತೀರಾ ಯಜಮಾನ್ರ? ಪರವಾಗಿಲ್ವಾ ಓರಿಗಳು? ಏನೋ ನೋಡ್ತಾ ಇದ್ದೀರಾ? ನೋಡ್ರಿ ಏನು ತಗೊಬೇಕು ಅನ್ಕೊಂಡಿದ್ದೀರಾ? ಇವ್ರ ಕಡೆಯವ್ರು ತಗೊಂಡವ್ರವ. ಅತ್ತಳೆವಾ? ಇಲ್ಲ ನೋಡ್ಕೊಂಬಂದ್ವಲ್ಲ, ಅವಳ ಜೊತೆ ಇವೇ ತಗೊಂಡವ್ರಾ? ಅಲ್ಲ ಅವ್ರ. ಹಾಗೆ ಬನ್ನಿ ನೋಡೋಣ. ನೋಡಿ ಓರಿಗಳು ಮಾತ್ರ ತುಂಬ ಮುದ್ದಾಗಿ ಸಾಕವ್ರೆ, ನೋಡೋಣ ಹಾಗೆ. ಮತ್ತೆ ಇಲ್ಲಿ ಇನ್ನೊಂದು ಅವು ಬೇರೆ ವಿಜಯ ತೋರಿಸ್ಕೊಂಡ್ಬರ್ತೀನಿ. ನೀನು ಮಾತಾಡ್ಬಿಡ, ಯಾಕಂದ್ರೆ ನಿನ್ನ ವಾಯ್ಸ್ ಎಲ್ಲ ರೆಕಾರ್ಡ್ ಆಗುತ್ತೆ. ನೋಡಿ ಕರುಗಳು, ಹಸುಗಳು, ಪಡ್ಡೆಗಳು, ಹಾಲು ಕರುಗಳು ಎಲ್ಲ ಬೇಜಾನು ಬಂದವೆ. ಹಾಗೆ ತೋರಿಸ್ತೀನಿ ಬನ್ನಿ ನಿಮಗೆ. ನಮ್ಮ ಪುನೀತ ಅಂತೇಳಿ, ನಮ್ಮ ಪುನೀತರ ಹತ್ರ ಒಂದೆರಡು ಮಾತು ಮಾತಾಡ್ಸೋಣ ಇರಿ ಹಾಗೆ. ನಮಸ್ತೆ ಪುನೀತ. ನಮಸ್ಕಾರ ಪುನೀತ. ಏನು ಜಾಸ್ತಿ ದಿವ್ಸಕ್ಕೆ ಅಪರೂಪಕ್ಕೆ ಸಿಗ್ದೆ? ಏನು ಬರೀ ಓರಿಗಳು ಕಟ್ಟೋದಕ್ಕೆ ಟೈಮ್ ಆಗೋಗ್ಬಿಡ್ತದೆ ನಿನ್ಕ? ಏನು ವಿಜಿ ಜೊತೆ ಇರ್ತೀವಿ 24 ಗಂಟೆ? ಇಲ್ಲ, ಅವರು ಕಾಲೇಜಿಗೆ ಹೋಯ್ತಾ ಇರ್ತಾರೆ, ನಮ್ಗೆ ಬೇರೆ ಕೆಲಸ ಇರ್ತಾರೆ, ನಮ್ಗೆ ಕೆಲ್ಸಕ್ಕೆ ಹೋಯ್ತಾ ಇರ್ತೀವಿ. ಬೇರೆ ಕೆಲಸ ಅಂದ್ರೆ ಏನ್ ಕೆಲಸ ಮಾಡ್ತೀಯಾ? ಬೇರೆ ಕೆಲಸ ಅಂದ್ರೆ ದೇವ ಉತ್ಸವ, ಅವು ಇಲ್ಲಾಂದ್ರೆ ಇವು ಯಾವಾಗ ಮಾಡ್ಕೊಂಡು ಹೋಗೋದು, ಮನೆ ಕೆಲಸ ಯಾವಾಗ ಮಾಡ್ಕೊಂಡು. ನೀನ್ ಏನಾದ್ರು ಓದ್ಕೊಂಡಿದ್ಯಾ ಇಲ್ವಾ? ನಾವು ಓದಿವಿ. ಎಷ್ಟು ಓದಿದ್ಯಾ? SSLC ಓದಿದ್ಯಾ? ಏನೋ ನೀನ್ ತಗ್ನ ಮಟ್ಟಿಗೆ ಓದಿದ್ಯಾ? ತುಂಬಾ ಖುಷಿ ಆಗುತ್ತೆ. ಈ ಜಾತ್ರೆಗಳಿಗೆಲ್ಲ ಬರ್ತಾ ಇರ್ತೀಯ, ನಮಗೂ ತುಂಬಾ ಖುಷಿ ಆಗುತ್ತೆ ನಿನ್ನ ಭೇಟಿಯಾಗಿ. ಎಲ್ಲಿ ನೋಡಿದ್ರು ಅಣ್ಣ ಅಂತ ಮಾತಾಡ್ಸಿಯಲ್ಲ, ಅದು ನಮ್ಗೆ ತುಂಬಾ ಖುಷಿ ಅಲ್ವಾ ಪುನೀತ? ನೀವು ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು. ಪರವಾಗಿಲ್ಲ ಪಾಪ, ನಮ್ದೇನಾಯ್ತು, ನಾವೆಲ್ಲ ಜಾತ್ರೆ ತಿರುಗಾಡ್ತಾ ಇರ್ತೀವಿ. ಯಾಕಂದ್ರೆ ಇದೇ ತರಾನೇ ನೀನು ಕಷ್ಟ ಬೀಳ್ತಾ ಇರ್ತೀಯ. ಏನೋ ವಿಜಿಗೂ ಅನುಕೂಲ, ವಿಜಿಗೂ ಒಂದ್ ಸ್ವಲ್ಪ ಜೊತೆಯಾಗಿ ಇರ್ತೀಯ, ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ನಾವು ಓಡಾಡ್ತೀವಿ. ತುಂಬಾ ಖುಷಿ ಆಗುತ್ತೆ. ಅನ್ಯೋನ್ಯ ಸಂಬಂಧ ಹೀಗೆ ಇರ್ಲಿ. ತುಂಬಾ ಸಂತೋಷ. ನೋಡಿ ಪಾಪ ಓರಿಲೆಲ್ಲ ಕಟ್ಕೊಂಡು ಎಲ್ಲ ರೈತರೆಲ್ಲ ಕುತ್ಕೊಂಡ್ಬಿಟ್ಟಾರೆ. ಹಾಗೆ ತೋರಿಸ್ತೀನಿ ಬನ್ನಿ, ಇನ್ನೂ ಇದಾವೆ. ಇನ್ನೊಂದೆರಡು ವಿಡಿಯೋ ಮಾಡ್ಕೊಂಡು ನಾನು ಹೊಡ್ತೀನಿ, ಯಾಕಂದ್ರೆ ನನಗೂ ಟೈಮ್ ಆಗುತ್ತೆ. ತುಂಬ ಖುಷಿ ಆಯಿತು ಪುನೀತ ನಿನ್ನ ಭೇಟಿಯಾಗಿ. ಯಾಕಂದ್ರೆ ನೀನು ನಾನು ಈ ಕಡೆ ಬರಲಿಲ್ಲ, ಮೊನ್ನೆ 5ನೇ ತಾರೀಕಿಗೆ ಬಂದಿದ್ದೆ. 5ನೇ ತಾರೀಕಿಗೆ ಬಂದು ಎಲ್ಲ ಮಾಡ್ಕೊಂಡು ಕೆಳಗೆ ಸೀದಾ ಬಂದು ಕೆಳಗಡೆ ಬರಲಿಲ್ಲ. ನಾನು ಆ ಕಡೆ ಮೇಲ್ಗಡೆ ಮಾಡ್ಕೊಂಡು ಹಂಗೆ ಹೊಟ್ಟೋದೆ. ನೋಡಿ ಹೇಗಿದೆ ನೋಡ್ಕೊಳ್ರಿ. ನೋಡ್ರಿ ಇಲ್ಲಿ ಎಲ್ಲ ತೋಟಗಳು ಇದೆಲ್ಲ ಪಾಪ. ನೋಡಿ ಆ ಬೆಟ್ಟ ಹೇಗಿದೆ ಅಂತ ನೀವು ನೋಡಿ. ಈ ಓರಿಗಳ ಜಾಗದಲ್ಲಿ ಈ ದನಗಳು ಕಟ್ಟೋ ಜಾತ್ರೆಯಲ್ಲಿ ಹೀಗಿರುತ್ತೆ. ಹಾಗೆ ತೋರಿಸ್ತೀನಿ ನೋಡಿ. ತುಂಬ ಖುಷಿ ಆಯ್ತು ಪುನೀತ, ಸಂತೋಷ. ಥ್ಯಾಂಕ್ ಯು.